ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 42. ಪಪ್ಪ, ನಂಗೆ ಗೋಬಿ ಬೇಕು, ನೀವೇ ಮಾತ್ಕೊಡಿ ಎಂದು ಆರ್ಯ ಹೇಳುವಾಗ ಅವನ ನೋಡುತ್ತಲೇ ಒಳಗೆ ಬಂದ ವಿಷ್ಣು. ಆರತಿಯ ಬಗ್ಗೆ ತಿಳಿಯುವ ಕುತೂಹಲ ಇದ್ರೂ ಫೋನ್ ಮಾಡಿರಲಿಲ್ಲ ಅವ. ಅಮ್ಮನಿಗೆ ಸೋಫಾ ಮೇಲೆ ಮಲಗಿದ್ದವಳ ಕಂಡು ಅನುಮಾನ ಬಂದಿತ್ತು. ಚಾಂಪ್, ನಿಮ್ಮ ಮಮ್ಮಿ ನೋಡು ಮಲಗಿದ್ದಾಳೆ, ಎಬ್ಬಿಸು ಎಂದು ವಿಷ್ಣು ಹೇಳಿದಾಗ ತಾನು ಅಮ್ಮನ ನೋಡಿದ ಆರ್ಯ ಬೆಳಗ್ಗೆಯಿಂದ ಅಮ್ಮನ ನೋಡಿರಲಿಲ್ವಲ್ಲ. ಅವಳತ್ತ ನೋಡಲು ಹಾಗೆ ಕಣ್ಣು ಮುಚ್ಚಿ ಮಲಗಿದಂತೆ ಕಂಡ್ಲು. ಮೆಲ್ಲಗೆ 2 ಹೆಜ್ಜೆ ಅವಳ ತೆಡಲು ನೀರು ಕಾಲಿಗೆ ಸಿಕ್ಕಿತ್ತು. ಅಪ್ಪ, ಇಲ್ಲೆಲ್ಲ ನೀರು ಎಂದು ಮುಂದೆ ಬಂದವ ಅಮ್ಮನ ಮೈ ಮುಟ್ಲು ಕೆಂಡದಂತೆ ಸುಡುತ್ತಿತ್ತು. ಅವಳ ಒದ್ದೆ ಬಟ್ಟೆ ಸಹ ಒಣಗಿ ಹೋಗಿತ್ತು ಶಾಖಕ್ಕೆ. ಚಾಂಪ್, ಅಪ್ಪ ಎಂದು ಕನವರಿಸಿದ್ದ ಆರತಿಯ ನೋಡಿ ವಿಷ್ಣು ಸಹ ಮುಂದೆ ಬಂದು ನೋಡಲು ಜ್ವರದ ತಾಪ ಅವನಿಗೂ ತಲುಪಿತ್ತು. ಪಪ್ಪ ಪಪ್ಪ, ಮಮ್ಮಿಗೆ ಜ್ವರ ಬಂದಿದೆ, ಅದಕ್ಕೆ ಮೈ ಬಿಸಿಯಾಗಿದೆ, ಪಾಪ ಮಮ್ಮಿ ಎಂದು ಆರ್ಯ ವಿಷ್ಣು ಕಾಲನ್ನು ಮುಟ್ಟಿ ಹೇಳಿದಾಗಲೇ ಅವ ವಾಸ್ತವಕ್ಕೆ ಬಂದಿದ್ದು. ಚಾಂಪ್, ನೀವು ದೂರ ಇರಿ, ನಾನು ಡಾಕ್ಟರಿಗೆ ಫೋನ್ ಮಾಡಿ ಹೇಳ್ತೀನಿ ಎಂದು ವಿಷ್ಣು ಹೇಳಿದಾಗ ಒಪ್ಪಲೇ ಇಲ್ಲ ಕಂದ. ಅಮ್ಮನಿಗೆ ಹುಷಾರಿಲ್ಲ, ತಾನು ಅವಳಿಂದ ದೂರ ಇರುವುದೇ? ಬೇಗ ಫೋನ್ ಮಾಡಿ ಪಪ್ಪ, ಅಮ್ಮ ತುಂಬ ಸುಸ್ತಾಗಿದ್ದಾಳೆ ಎಂದು ತುಟಿ ಉಬ್ಬಿಸಿ ಹೇಳಿದಾಗ ತಲೆ ಆಡಿಸಿ ಡಾಕ್ಟರ್ಗೆ ಕಾಲ್ ಮಾಡಿದ ವಿಷ್ಣು. ಮಮ್ಮಿ ತುಂಬ ಸುಸ್ತಾಗಿದೆನಾ, ನೋಡಿ ಇಲ್ಲಿ, ಸ್ವಲ್ಪ ಹೊತ್ತು ಹಾಗೆ ಇಲ್ಲಿ, ಪಪ್ಪ ಡಾಕ್ಟರ್ ಅಂಕಲ್ ಬರ್ತಾಳೆ ಎಂದು ಅಮ್ಮನಿಗೆ ಹೇಳುತ್ತಾ ಕುಳಿತಾಗ ಲೀಲಾ ಸಹ ಮೇಲೆ ಬಂದರು. ಅಜ್ಜಿ, ಅಮ್ಮನಿಗೆ ತುಂಬ ಜ್ವರ, ನೋಡಿ ಇಲ್ಲಿ ಎಂದು ತುಂಬ ನೊಂದು ಹೇಳಿತು ಆ ಮಗು. ಅಯ್ಯೋ, ಯಾಕೋ, ಏನಾಯಿತು ಅವಳಿಗೆ ಎಂದು ಅಚ್ಚರಿ ತೋರುತ್ತಾ ಬಂದ ತಾವು ಅವಳ ಮೈ ಮುಟ್ಟಿದ್ರು. ಆಗಿದ್ದ ಬಿಸಿ ನೋಡಿ ಅಲ್ಲೇ ಇದ್ದ ಒಂದು ಪುಟ್ಟ ಬಟ್ಟೆ ತೆಗೆದುಕೊಂಡು ನೀರು ಹಾಕಿ ನೆನೆಸಿ ಅವಳ ಹಣೆಯ ಮೇಲೆ ಹಾಕಿದ್ರು. ಹೇಗೂ ಆಯ್ತಿದು ಎಂದು ಆಚಾರ್ಯರಿಂದ ಕೇಳಿದ್ರು ಮೊಮ್ಮಗನಿಗೆ. ಅದನ್ನು ನೀವು ಹೇಳಬೇಕು ಅಮ್ಮ. ನಿನ್ನೆ ರಾತ್ರಿ ಸಹ ಅವಳು ಊಟ ಮಾಡಿಲ್ಲ, ಬೆಳಗ್ಗೆ ಕೆಳಗೆ ಬಂದಿಲ್ಲ, ಮಧ್ಯಾಹ್ನ ಏನು ಮಾಡ್ತಿದ್ಲು ನಿಮ್ಗೆ ಗೊತ್ತಿಲ್ಲ. ಇದೇ ಜಾಗದಲ್ಲಿ ನಿಮ್ಮ ಮೊದಲ ಸೊಸೆ ಇದ್ದಿದ್ರೆ ಹೀಗೆ ನಡ್ಕೊಳ್ತಾ ಇದ್ರಾ ಎಂದು ವಿಷ್ಣು ಒಳಗೆ ಬರುತ್ತಲೆ. ಆ ವಿಷಯ ಯಾಕೆ ವಿಷ್ಣು ಇವಾಗ? ನಿನ್ನೆ ಅಪ್ಪನಿಗೆ ಬೇಸರ ಮಾಡಿ ಕಳಿಸಿದ್ಲು ತಾನೇ ಇವಳು. ಅವರು ಹೊರಡುವಾಗ ಸಹ ನೋಡೋದಕ್ಕೆ ಬರಲಿಲ್ಲ, ಅದಕ್ಕೆ ನಾನು ಈ ಕಡೆಗೆ ಬರಲಿಲ್ಲ. ಅಲ್ಲದೆ ಒಮ್ಮೆ ಬಂದಾಗ ಸಹ ಮಲಗಿದ್ಲು ಎಂದು ಲೀಲಾ ಅವರು ಸಮಜಾಯಿಸಿ ನೀಡುವಾಗ ಅಷ್ಟೇ, ಸೊಸೆ ಯಾವತ್ತೂ ಮಗಳೋದಕ್ಕಾಗೋದಿಲ್ಲ ಅಂತ ತೋರಿಸಿಬಿಟ್ಟೆ ನೀನು ಎಂದು ರಮೇಶ್ ಸಹ ಒಳಗೆ ಬಂದರು. ರೀ, ನಾನೇನೋ ಆರತಿಯನ್ನು ಹಿಂಸೆ ಮಾಡಿಲ್ಲ, ಅದೇನಾಯಿತು ನನಗೂ ಗೊತ್ತಿಲ್ಲ, ನಿನ್ನೆಯಿಂದ ಇವಳು ಎಂದು ಮೆಲ್ಲಗೆ ಹೇಳಿದಾಗ, ಅಕಸ್ಮಾತ್ ನಿನ್ನ ಮಗಳು ಊಟ ಮಾಡದೇ ಇದ್ದಿದ್ರೆ ನೀನು ಹೀಗೆ ಅಂತಿದ್ಯಾ ಲೀಲಾ ಎಂದು ರಮೇಶ್ ಸಹ ಪಟ್ಟು ಬಿಡದೆ ಹೇಳುವಾಗ, ಸುಮ್ಮನೆ ಇಲ್ಲಿ ಅಲ್ಲ, ಅಮ್ಮನಿಗೆ ಜ್ವರ ಆಗಿದೆ, ನೀವೆಲ್ಲ ಜಗಳ ಮಾತಾಡಿದ್ದೀರಾ ಎಂದು ಆರ್ಯ ಕದರಿದಾಗ ಸುಮ್ಮನಾದರೂ ದೊಡ್ಡವರು. ವಿಷ್ಣು ಎಂದು ಡಾಕ್ಟರ್ ಸಹ ಒಳಗೆ ಬಂದಾಗ ತಾನೇ ಹೋಗಿ ಅವರನ್ನು ಕರೆದುಕೊಂಡು ಬಂದ. ಅಷ್ಟರಲ್ಲಿ ಲೀಲಾ ಅವಳ ಬಟ್ಟೆ ಬದಲಿಸಿದ್ರು. ನೀರಿನಲ್ಲಿ ನೆನೆದಕ್ಕೆ ಜ್ವರ ಬಂದಿದೆ, ಮೈ ತುಂಬ ಬಿಸಿ ಇದೆ, ಇಂಜೆಕ್ಷನ್ ಕೊಟ್ಟಿರ್ತೀನಿ, ನಾಳೆ ಬೆಳಗ್ಗೆ ಸಹ ಹೀಗೆ ಆದರೆ ಕ್ಲಿನಿಕ್ಕಿಗೆ ಬಂದು ಗ್ಲೂಕೋಸ್ ಹಚ್ಚಿಸ್ಕೊಳ್ಳಿ ಎಂದು ಕೆಲವು ಟ್ಯಾಬ್ಲೆಟ್ ಕೊಟ್ಟು ನಡೆದರು. ಅಜ್ಜಿ, ನೀವು ಊಟ ತೊಗೊಂಬನ್ನಿ, ಅಮ್ಮ ನಿನ್ನೆಯಿಂದ ಏನೂ ತಿಂದಿಲ್ಲ ಎಂದು ಆರ್ಯನೇ ಹೇಳಿದಾಗ ಹೋಗಿ ಸ್ವಲ್ಪ ಗಂಜಿ ಮಾಡಿಕೊಂಡು ಬಂದರು. ಇನ್ನೂ ಮಲಗಿಯೇ ಇದ್ದ ಅಮ್ಮನನ್ನು ಎಬ್ಬಿಸುತ್ತಿದ್ದ ಆರ್ಯ. ಮಮ್ಮಿ ಮಮ್ಮಿ, ಎಚ್ಚರ ಮಾಡ್ಕೊಳ್ಳಿ, ನಾನು ಆಲ್ಯ, ನೋಡಿ ನನ್ನ ಇಲ್ಲಿ ಎಂದು ಮುದ್ದು ಮಗ ಕರೆಯುವಾಗ ಮೆಲ್ಲಗೆ ಕಣ್ಣು ತೆರೆದಳು ಆರತಿ. ಮಮ್ಮಿ, ಐ ಆಮ್ ಸಾರಿ, ಎದ್ದೇಳು ಮೇಲೆ ಎಂದು ಅವಳ ಕೈ ಹಿಡಿದು ಕರೆದಾಗ ಮೆಲ್ಲಗೆ ಎದ್ದು ಕುಳಿತುಕೊಂಡ್ಳು. ಜ್ವರ ಸ್ವಲ್ಪ ಕಡಿಮೆ ಆಗಿತ್ತು. ಚಾಂಪ್, ನಾನು ನನ್ನ ಕೆಟ್ಟ ಮಮ್ಮಿ ಅಲ್ಲ ಬಂಗಾರ ಎಂದು ಮತ್ತೆ ಅವಳು ಕಣ್ತುಂಬಿಕೊಂಡು ಕೇಳಿದಾಗ ಅಸಹಾಯಕನಾಗಿ ನಿಂತು ಬಿಟ್ಟ ವಿಷ್ಣು. ಆದರೆ ಅಮ್ಮನ ಅಪ್ಪಿದ ಆರ್ಯ, ಸಾಲಿ ಮಮ್ಮಿ, ನಾನು ಬೇಜಾರಾಗಿದ್ದಲ್ಲ, ಅದಕ್ಕೆ ನಿಮಗೆ ನೋವು ಮಾಡಿಬಿಟ್ಟೆ ಎಂದು ಅವಳ ಹಣೆಗೆ ಮುತ್ತು ಕೊಟ್ಟ. ಥ್ಯಾಂಕ್ ಯು ಚಾಂಪ್, ನೀವಾದರೂ ನನ್ನ ಬೇಗ ಅರ್ಥ ಮಾಡ್ಕೊಂಡಿದ್ದೀರಾ ಎಂದು ಹೇಳುವಾಗ ಅಜ್ಜಿ ತಂದ ಗಂಜಿ ಅವಳ ಮುಂದೆ ಹಿಡಿದು, ಈಗ ಗುಡ್ಡು ಕಲ್ತಲ ಎಲ್ಲ ಖಾಲಿ ಮಾಡಬೇಕು, ಯಾಕೆ ಊಟ ಮಾಡಿಲ್ಲ ನೀವು ಎಂದು ಹೇಳಿ ಅವಳಿಗೆ ಗಂಜಿ ಕುಡಿಸಿದಾಗ ಎಲ್ಲ ಕುಡಿದಳು. ಒಂಚೂರು ಹಠ ಮಾಡದೆ ಹೊಟ್ಟೆಯಲ್ಲಿ ಹುಟ್ಟದಿಗೆ ಕರುಳಿನ ಕುಡಿಗಿಂತ ಹೆಚ್ಚಾಗಿ ಹಾರೈಕೆ ಮಾಡುವಾಗ ಹೇಗೆ ಬೇಡ ಅಂದಾಳು. ಸರಿ ಚಾಂಪ್, ನಾನು ಟ್ಯಾಬ್ಲೆಟ್ ತಗೋತೀನಿ, ನೀವು ಪಪ್ಪ ಜೊತೆ ಮಲಗಿ, ನಾನು ಬೇರೆ ರೂಮಲ್ಲಿ ಮಲಗ್ತೀನಿ ಎಂದು ಮೇಲೆ ಹೇಳಲು ಹೋದವಳು ಹಾಗೆ ವಾಲುವಾಗ ಅವಳನ್ನು ಬೀಳದಂತೆ ಹಿಡಿದುಕೊಂಡ ವಿಷ್ಣು. ಯಾತೆ ಬೇಲೆ ಹೋಗಬೇಕು ನೀವು ಎಂದು ಮಗ ಮುಖ ಗಂಟಿಕ್ಕಿ ಹೇಳಿದಾಗ ನಕ್ಕು ತನ್ನನ್ನು ವಿಷ್ಣು ಹಿಡಿತದಿಂದ ಬಿಡಿಸಿಕೊಂಡು, ನನಗೆ ಜ್ವರ ಅಲ್ವಾ ಬಂಗಾರ, ನಿಮಗೆ ಜ್ವರ ಹತ್ತುತ್ತೆ, ಅದಕ್ಕೆ ಬೇಡ, ನಾಳೆವರೆಗೂ ದೂರ ಇರೋಣ, ನೀವು ನನ್ನ ಬಳಿಗೆ ಬರಬೇಡಿ ಎಂದು ಹೇಳಿದಾಗ ತಲೆ ಅಡ್ಡ ಆಡಿಸಿ, ಬೇಡ ಅಮ್ಮ, ನನಗೆ ಜ್ವರ ಬಂದಿದ್ಲೆ ನೀವು ದೂರ ಇರ್ತಿದ್ದ ಎಂದು ಮಗನೇ ಪ್ರಶ್ನೆ ಕೇಳಿದಾಗ ನಿರುತ್ತಳಳು ಅವಳು.
ಆರತಿ ಇಲ್ಲೇ ಮಲಗು. ವಿಷ್ಣು ನಮ್ಮ ರೂಮಲ್ಲಿ ಮಲ್ತಾನೆ. ನಾನು ಇಲ್ಲೇ ಇರ್ತೀನಿ. ನಿನಗೇನಾದರೂ ಬೇಕಿದ್ರೆ ಕೇಳು. ಇವಾಗ ಮಲಗು ಎಂದು ಲೀಲಾ ಹೇಳಿದಾಗ, ಬೇಡ, ಎಲ್ಲ ನಿಮ್ಮ ಕೋಣೆಗೆ ನಡೀರಿ. ನನ್ನ ಹೆಂಡ್ತಿನ ನಾನು ನೋಡ್ಕೊಳ್ತೀನಿ ಎಂದು ವಿಷ್ಣು ಹೇಳಿದಾಗ ಶುಷ್ಕವಾಗಿ ನಕ್ಕು ಆರತಿ ಬಾತ್ರೂಮ್ ಸೇರಿದರೆ ಉಳಿದವರು ಕೆಳಗೆ ನಡೆದರು. ಅಪ್ಪ, ಅಮ್ಮನಿಗೆ ತುಂಬ ಹಲ್ತಾಗಿದೆ. ನಾವು ಅವಳನ್ನು ನಗಿಸೋಣ ಎಂದು ಆರ್ಯ ಹೇಳಿದಾಗ ಅಪ್ಪ ಮಗ ಐಫೈ ಕೊಟ್ಟುಕೊಂಡು ಪ್ಲಾನ್ ಮಾಡತೊಡಗಿದ್ರು. ಆರ್ಯ, ನೀನು ಮಲಗು ಕಂದ, ಇವತ್ತು ಕತೆ ಇಲ್ಲ, ನಾಳೆ ಹೇಳ್ತೀನಿ ಎಂದು ಹೇಳುತ್ತಾ ಆರತಿ ಆಚೆ ಬಂದಾಗ, ಮಮ್ಮಿ, ಇವತ್ತು ನಾನು ಒಂದು ಕತೆ ಹೇಳ್ತೀನಿ, ಬಾ ಇಲ್ಲಿ ಕೂತ್ಕೋ ಎಂದು ಅಮ್ಮನ ಕೈ ಹಿಡಿದು ಕೂರಿಸಿಕೊಂಡ ಆರ್ಯ ಅಮ್ಮ ಅಪ್ಪ ಇಬ್ಬರ ಮಧ್ಯೆ ಕುಳಿತು ಅವರ ಕೈ ಗಟ್ಟಿಯಾಗಿ ಹಿಡಿದು, ಅಮ್ಮ, ಒಂದು ಊರಲ್ಲಿ ಒಂದು ಇಳುವೆ ಇತ್ತಂತೆ. ಅದು ಮಗಳ ಮದುವೆ ಮಾತಾ ಇತ್ತಂತೆ. ಮದುವೆಗಿಂತ ಮುಂಚೆ ಅದು ಆನೆ ಬಳಿ ಬಂದು, ಆನೆ ಅಣ್ಣ ನಿನ್ನ ಚದ್ದಿನ ಎಳೆದು ದಿನ ಬಾಲಿಗೆ ಕೊಲು ಅಂತಂತೆ ಎಂದು ಹೇಳಿದಾಗ ಮಗನ ಮುಖ ನೋಡಿ, ಆನೆ ಚಡ್ಡಿ ತಗೊಂಡು ಇರುವೆ ಏನು ಮಾಡುತ್ತೆ ಎಂದು ಅಚ್ಚರಿಯಿಂದ ಕೇಳಿದ್ಲು ಆರು. ಇದೇ ಪ್ರಶ್ನೆ ಆನೆ ಕೇಳಿದ್ದಕ್ಕೆ ಇಳುವೆ ಹೇಳ್ತಂತೆ, ನನ್ನ ಮಗಳ ಮದುವೆ ಇದೆ ಅಲ್ಲ, ಪೆಂಡಲ್ ಹಾಕೋದಕ್ಕೆ ಹಣ ಇಲ್ಲ ಅದಕ್ಕೆ ಅಂತ ಎಂದು ಆರ್ಯ ಹೇಳಿದಾಗ ನಗು ತಡೆಯಲಾಗದೆ ಜೋರಾಗಿ ನಕ್ಕಳು ಆರತಿ. ಅಮ್ಮ, ನಗು ಬಂತಾ? ಈಗ ಇನ್ನೊಂದು ಜೋಕ್ ಹೇಳ್ತೀನಿ ಎಂದು ಹೇಳುತ್ತಾ ಅಮ್ಮನ ಕೈ ಹಿಡಿದು, ಒಂದು ಗೋದೆ ಮೇಲೆ 2 ಪಲ್ಲಿ ಇತ್ತಂತೆ. ಒಂದು ಪಲ್ಲಿ ಏನೋ ಹೇಳಿದ್ದಕ್ಕೆ ಎಲೆದನೆ ಪಲ್ಲಿ ಕೆಳಗೆ ಬಿತ್ತಂತೆ. ಯಾತೆ ಎಂದು ಕೇಳಿದಾಗ ಗಲ್ಲದ ಮೇಲೆ ಬೆರಳಿಟ್ಟುಕೊಂಡು ಯೋಚನೆ ಮಾಡಿದ್ಲು ಆರತಿ. 2 ಲವ್ವರ್ಸ್ ಇರಬೇಕು. ಮೊದಲನೇ ಪಲ್ಲಿ ನನ್ನ ಪ್ರೀತಿ ಮಾಡ್ತೀನಿ ಅಂದರೆ ಕೆಳಗೆ ಬಿದ್ದು ಬಿಡು ಅಂತ ಹೇಳಿರಬೇಕು ಎಂದು ಹೇಳಿದ್ಲು ದೊಡ್ಡದಾಗಿ ಯೋಚನೆ ಮಾಡಿ. ನೋನೋ ಎಂದು ಹೇಳಿದ ಆರ್ಯ. ಮೇ ಬಿ ಲವ್ವರ್ಗೆ ಬೇರೆ ಹೆಂಡತಿ ಇರಬೇಕು, ಅದಕ್ಕೆ ಅಫೇರ್ ಬಗ್ಗೆ ತಿಳಿದು ಸೂಸೈಡ್ ಮಾಡಿಕೊಂಡಿದೆ ಎಂದು ಹೇಳಿದ ವಿಷ್ಣು. ಅವನನ್ನೊಮ್ಮೆ ದುರ್ಗುಟ್ಟಿ ನೋಡಿದ್ಲು ಆರತಿ. ಮಗುವಿಗೆ ಗಂಡ ಹೆಂಡತಿ ಎಲ್ಲ ಇಲ್ಲಿಂದ ತಿಳಿಯಬೇಕು. ಅಲ್ಲ, ನಾನು ಹೇಳ ಎಂದು ಆರ್ಯ ಹೇಳಿದಾಗ ಇಬ್ಬರು ಕಿವಿ ಚುರುಕಾಗಿಸಿಕೊಂಡು ಕುಳಿತರು. ಮೊದಲನೇ ಪಲ್ಲಿ ಹಾದು ಹೇಳ್ತಾ ಇತ್ತಂತ, ಅದಕ್ಕೆ ಚಪ್ಪಾಳೆ ತತ್ತೋಕೋಗಿ ಇನ್ನೊಂದು ಪಲ್ಲಿ ಬಿತ್ತಂತೆ ಎಂದು ಆರ್ಯನೇ ಹೇಳಿದಾಗ ಗಂಡ ಹೆಂಡತಿ ಇಬ್ಬರು ಜೋರಾಗಿ ನಕ್ಕರು. ಅಪ್ಪ ಅಮ್ಮನ ನಗಿಸಿದ ಖುಷಿಯಲ್ಲಿ ತಾನು ನಕ್ಕ ಮುದ್ದು ಪೋರ. ಅಪ್ಪ ಚಾಂಪ್, ಇಷ್ಟು ಚೆನ್ನಾಗಿರೋ ಕತೆ ಜೋಕ್ ಯಾರು ಹೇಳ್ಕೊಟ್ಟಿದ್ದು ನಿಮಗೆ? ತುಂಬ ನಗು ಬರ್ತಿದೆ ಎಂದು ಕೇಳಿದಳು ನಗುತ್ತಲೆ. ನಮ್ಮ ಲೂಪ ಮಿಸ್ಸು ಹೊಸ್ದಾಗಿ ಪಾಠ ಮಾಡೋಕ್ಕೆ ಬಂದಿದ್ದಾಳೆ. ಅವಳು ದಿನ ಲಾಸ್ಟಲ್ಲಿ ಕತೆ ಜೋಕ್ ಮತ್ತು ಆಟ ಆಡಿಸ್ತಾರೆ ಗೊತ್ತಾ, ನಮ್ಮ ಪೇವ್ಲೆಸ್ ಮಿಸ್ ಅವರು ಎಂದು ಹೇಳಿದಾಗ ತಲೆ ಆಡಿಸಿದ ಇಬ್ಬರು, ಸರಿ ಬನ್ನಿ, ಆಲ್ರೆಡಿ ಟೈಮ್ ಆಗಿದೆ, ಮಲಗಿ, ನಾಳೆ ಕತೆ ಕಂಟಿನ್ಯೂ ಮಾಡೋಣ ಎಂದು ಆರತಿ ಮೇಲೆದ್ದು ಅವನತ್ತ ಕೈ ಚಾಚಲು ಅಪ್ಪ ಮಗ ಇಬ್ಬರು ಅವಳ ಮುಂದೆ ಮಂಡಿ ಊರಿ ಕುಳಿದ್ರು. ಉಯ್ಯಾರ್, ಸಾರಿ ಆರು ಎಂದು ನುಡಿದು ಇಬ್ಬರು ಕಿವಿ ಹಿಡಿದುಕೊಂಡ್ರು. ಆ ಕ್ಷಣ ಕಣ್ಣಲ್ಲಿ ನೀರು ತುಂಬಿತ್ತು ಅವಳಿಗೆ. ಹೇ ಚಾಂಪ್, ಇದೆಲ್ಲ ತಪ್ಪು, ಹೀಗೆ ನನ್ನ ಮುಂದೆ ಕೂರಬಾರ್ದು ನೀವು ಎಂದು ಹೇಳಿ ಅವನನ್ನು ಎತ್ತಿಕೊಂಡ್ಳು. ಆದರೆ ಒಮ್ಮೆಯೂ ವಿಷ್ಣುವಿನ ಮುಖ ನೋಡಲೇ ಇಲ್ಲ ಅವಳು. ನಾನು ತಪ್ಪು ಮಾಡಿದ್ದೀನಿ ಅಲ್ಲ, ಅದಕ್ಕೆ ನಾನು ಸಾಲಿ ಕೇಳಿದೆ. ನನ್ನ ಕೋಪ ಮಾತಿಕೊಂಡು ನಿಮಗೆ ಲೇಗಿದ್ದಕ್ಕೆ ಅಲ್ಲ ನಿಮಗೆ ಜ್ವರ ಬಂದಿದ್ದು ಎಂದು ಮುದ್ದಾಗಿ ಹೇಳಿದಾಗ ಅವನ ಕೆನ್ನೆಗೆ ಮುತ್ತಿಟ್ಟು, ನನಗೆ ಜ್ವರ ಬಂದಿದ್ದಕ್ಕೆ ಅಲ್ವಾ ಕಂದ ಈ ಪುಟಾಣಿ ನನ್ನ ಎಷ್ಟು ಪ್ರೀತಿ ಮಾಡುತ್ತೆ ಅಂತ ಗೊತ್ತಾಗಿದ್ದು. ನನ್ನ ಕಂದ ನನ್ನ ಬಿಟ್ಟು ಹೋಗೋದಿಲ್ಲ ಅಂತ ದೃಢ ಆಗಿದ್ದು. ಇವಾಗ ಅದೆಲ್ಲ ಬಿಟ್ಟು ನಿದ್ದೆ ಮಾಡುವ ಸಮಯ. ನಾನು ಕತೆ ಹೇಳ್ತೀನಂತೆ, ನೀವು ಕಣ್ಮುಚ್ಚಿ ಮಲಗ್ತೀರಂತೆ ಎಂದು ಅವನನ್ನು ಹಾಸಿಗೆ ಮೇಲೆ ಮಲಗಿಸಿ ಅವನಿಗೆ ಹೊದಿಸಿ ತಾನು ಅವನ ಪಕ್ಕ ಮಲಗಿದಳು ಆರತಿ. ಒಮ್ಮೆಯೂ ವಿಷ್ಣುವಿನ ನೋಡಲಿಲ್ಲ. ಅಮ್ಮ, ಇವತ್ತು ಲಾಜಬೇಲ ಅಮ್ಮನ ಕತೆ ಹೇಳಿ ಎಂದು ಮಗ ಬೇಡಿಕೆ ಇಟ್ಟಾಗ, ಸರಿ ಕಂದ, ನಾನಿವತ್ತು ಪುಣ್ಯಕೋಟಿ ಅನ್ನುವ ತಾಯಿ ಕತೆ ಹೇಳ್ತೀನಿ ಎಂದು ಅವನಿಗೆ ಅಮ್ಮ ಮಗುವಿನ ಕತೆ ಹೇಳುತ್ತಾ ಅವನ ತಟ್ಟುತ್ತಾ ಮಲಗಿಸಿದ್ಲು ಆರತಿ. ಹಾಗೆ ಆಯಾಸಕ್ಕೆ ಮಾತ್ರೆಯ ಪ್ರಭಾವಕ್ಕೆ ಅವಳ ಕಣ್ಣುಗಳು ಮುಚ್ಚಿದವು. ಅಮ್ಮ ಮಗ ಇಬ್ಬರು ತಮ್ಮದೇ ಲೋಕದಲ್ಲಿ ಮುಳುಗಿ ಮಲಗಿದ ನಂತರ ಮೆಲ್ಲಗೆ ಅವರ ಬಳಿ ಬಂದ ವಿಷ್ಣು. ನಂಗೆ ಗೊತ್ತು ಆರತಿ, ನಿನ್ನ ಮನಸ್ಸಿಗೆ ಅದೆಷ್ಟು ನೋವಾಗಿದೆ ಅಂತ. ಆದರೆ ಇದಕ್ಕೆ ಪರಿಹಾರ ಏನು ಅಂತ ಗೊತ್ತಾಗ್ತಲೇ ಇಲ್ಲ. ಯೋಚಿಸಿ ನನಗೂ ಸಾಕಾಗಿದೆ. ತಿಂಗಳುಗಳ ಹಿಂದೆ ಸಿಕ್ಕಿರುವ ಮಗನನ್ನೇ ನೀನು ಇಷ್ಟು ಹಚ್ಕೊಂಡಿದೀಯ. ಅವನು ನಿನ್ನ ಮಾತನಾಡಿಸದೇ ಇದ್ದುದಕ್ಕೆ ನೀನು ಜ್ವರ ಬರೆಸ್ಕೊಂಡಿದೀಯ. ಆದರೆ ನಾನು ಎಂದು ಶುಷ್ಕನಾಗಿ ಬೀರಿ, ಆರೆ ಇಲ್ಲದೆ ಹೋಗಿದ್ರೆ ಈ ವಿಷ್ಣು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಿದ್ದ. ಮಗನೇ ನನ್ನ ಜೀವ, ಆದರೆ ಆ ಮಗ ನನ್ನ ರಕ್ತ ಅಲ್ಲ ಅಂದಾಗ ಜೀವ ಹೋದಷ್ಟು ನೋವಾಗಿದೆ. ಒಮ್ಮೆ ಶ್ರೀ ನನ್ನ ಮಗನ ಕಿತ್ತುಕೊಳ್ಳುವ ಪ್ರಯತ್ನ ಮಾಡಿದಾಗ ಹೃದಯ ಕಿತ್ತಷ್ಟು ನೋವಾಗಿತ್ತು. ಆಗ ಕಾಡಿ ಬೇಡಿ ಹೊಡೆದಾಡಿ ನನ್ನ ಮಗನನ್ನು ಉಳಿಸ್ಕೊಂಡಿದ್ದೀನಿ. ಮತ್ತೆ ಯಾವ ಕಾರಣಕ್ಕೂ ಅವನ ಕಳೆದುಕೊಳ್ಳೋಕೆ ಇಷ್ಟ ಇಲ್ಲ ಕಡೆ. ಪ್ಲೀಸ್ ಸ್ವಲ್ಪ ದಿನ ನನ್ನ ಸಹಿಸ್ಕೋ ಎಂದು ಕಣ್ತೊಡೆದುಕೊಂಡು ತಾನು ಹೊಡೆದಿದ್ದ ಅವಳ ಕೆನ್ನೆ ಸವರಿ ಮಗನ ಹಣೆಗೆ ಮುತ್ತಿಟ್ಟು ಮಲಗಿದ ವಿಷ್ಣು. ಅವ ಮಲಗಿದ ಮೇಲೆ ಕಣ್ಣು ತೆರೆದಳು ಆರತಿ. ಮತ್ತೆ ಸಿಗುವ. ಇಷ್ಟ ಆಗ್ತಿದೆಯಾ ಕತೆ? ಇಷ್ಟ ಆಗಿದ್ರೆ ಜಾಸ್ತಿ ಕಮೆಂಟ್ ಹಾಕಿ ಮತ್ತು ಹಾಗೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ
ನಾನು ನಿಮ್ಮ ರೂಪ ಕನ್ನಡತಿ. ನಿಮ್ಮ ಪ್ರೀತಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹೀಗೆ ಯಾವಾಗಲೂ ಪ್ರೋತ್ಸಾಹ ಕೊಡ್ತಾ ಇರಿ.